ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದ ದ್ವಿತೀಯೋಧ್ಯಾಯದಲ್ಲಿ 6ನೇ ಶ್ಲೋಕ. ಏವಂ ಸ್ವಚಿತ್ತೇ ಸ್ವತ ಏವ ಸಿದ್ಧ ಆತ್ಮಪ್ರಿಯೋರ್ಥೋ ಭಗವಾನನಂತಃ ತಂ ನಿರ್ವೃತೋ ನಿಯತಾರ್ಥೋ ಭಜೇತ ಸಂಸಾರ ಹೇತು ಪರಮಶ್ಚ ಯತ್ರ. ಹಿಂದಿನ ಶ್ಲೋಕಗಳಲ್ಲಿ ಉತ್ತಮ ಅಧಿಕಾರಿಗಳು ಹೇಗೆ ಇರ್ತಾರೆ, 3 ವಿಧವಾದ ಅಧಿಕಾರಿಗಳು ಇದ್ದಾರೆ. ಮೋಕ್ಷಕ್ಕೆ ಉತ್ತಮ ಅಧಿಕಾರಿಗಳು, ಮಧ್ಯಮ ಅಧಿಕಾರಿಗಳು, ಅಧಮ ಅಧಿಕಾರಿಗಳು ಅಂತ 3 ವಿಧ ಜೀವರಾಶಿಗಳು. ಹಿಂದೆ ನಾವು ತಿಳಿಸಿದಂತೆ ಅವರಿಗೆ ಇರತಕ್ಕ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವೂ ಕೂಡ ಭಾರಿ ಇರುತ್ತದೆ. ವಿಷಯದಲ್ಲಿ ವೈರಾಗ್ಯ ಭಾರಿ ಇರುತ್ತದೆ. ಅವರ ಪ್ರಶ್ನೆ ಹೇಗಿರುತ್ತದೆ ನೋಡಿ, ನಮ್ಮಿಂದ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಮನೆಯಲ್ಲಿ ಹಾಸಿಗೆ ಯಾಕೆ, ಭೂಮಿ ಇಲ್ಲವೇ, ಭೂಮಿಯಲ್ಲಿ ಮಲಗೋದು ಅಲ್ಲ, ದಿಂಬು ಬೇಡ, ಕೈಯೇ ದಿಂಬು, ಹೀಗೆಲ್ಲ ನಮಗೆ ಮೊದಲೇ ಸರಿಗೆ ನಿದ್ರೆ ಬರ್ತಾ ಇಲ್ಲ ಅಂತ ಕೆಲವರು ಹೇಳೋದು ಉಂಟು. ಹೀಗೆಲ್ಲ ಮಾಡಿದರೆ ನಿದ್ರೆನೇ ಬರೋದಿಲ್ಲ ರೀ, ನಮಗೆ ಬರೀ ಕೈಕಾಲು ನೋವೇ ಆಗ್ತದೆ ಹಾಗೆ ಅಂತ ಹೇಳೋದು ಉಂಟು. ಇದನ್ನೆಲ್ಲ ಯಾರಿಗೆ ಅಂತ ಹೇಳಿದ್ದಾರೆ? ಪಕ್ವವಾದ ಭಕ್ತರಿಗೆ, ಅವರಿಗೆ ವೈರಾಗ್ಯ ಜಾಸ್ತಿ ಇರುತ್ತದೆ. ಪಾತ್ರೆಯೇ ಬೇಡ, ಕೈಯೇ ಪಾತ್ರೆ, ಅದರಲ್ಲೇ ನೀರು ಕುಡಿಯಬಹುದು. ಪಾತ್ರೆ ಯಾತಕ್ಕೆ, ಟೈಮ್ ವೇಸ್ಟು, ಅಷ್ಟಕ್ಕೆ ದೇವರ ಚಿಂತನೆ ಮಾಡಬಹುದಲ್ಲ. ಪಾತ್ರೆ ತೊಳಿಬೇಕು, ರಕ್ಷಣೆ ಮಾಡಬೇಕು. ದೇವರ ಚಿಂತನೆ ಮಾಡಿದರೆ ಸಮಯ ಉಳಿತದೆ, ಪುಣ್ಯ ಬೆಳೀತದೆ, ಅನುಗ್ರಹ ಸಿಗ್ತದೆ, ಹಾಗೆ ಅಂತ ಚಿಂತನೆ ಮಾಡ್ತಾರೆ ಅಂತ ನಾವು ನೋಡಿದ್ದೇವೆ. ಅದರಿಂದ ಆಗತಕ್ಕದ್ದೇನು, ಮನೋಜಯ. ಆ ರೀತಿಯಾದ ಒಂದು ಧಾರಣೆಯಿಂದ ನಮಗೆ ಆಗತಕ್ಕದ್ದು ಮನಸ್ಸಿನ ಜಯ ಮತ್ತು ಭಕ್ತಿ ಅಂತ 2 ಲಾಭ ಸಿಗ್ತದೆ ಅಂತ ಹಿಂದೆ ಹೇಳಿದರು. ಈ ರೀತಿಯಾಗಿ ಇರುವಾಗ ಅದನ್ನು ಸಾಧನೆ ಮಾಡತಕ್ಕದ್ದು ಸ್ವಯೋಗ್ಯ ಧ್ಯಾನಂ ಕರ್ತವ್ಯಂ ಇತಿ ಯದುಕ್ತಂ ತತ್ಪ್ರಪಂಚ. ಇನ್ನು ಮುಂದೆ ಧ್ಯಾನವನ್ನು ಕೂಡ ಮಾಡಬೇಕು ಹಾಗೆ ಅಂತ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಏವಂ ಉಕ್ತ ಸಾಧನ ದ್ವಯೇನ ಜಡರೂಪೇ ಸ್ವರೂಪಭೂತೆ ಚಿತ್ತೇ ಅನಾಯಾಸೇನ ಸಿದ್ಧೇ ವಶೀಕೃತೆ. ಈ ರೀತಿಯಾಗಿ ನಾವು, ಇದೊಂದು ಪ್ರಾಕ್ಟೀಸ್, ಇದು ಒಂದೇ ದಿನದಲ್ಲಿ ಬರತಕ್ಕದ್ದಲ್ಲ. ಮನಸ್ಸು ಬೇರೆ ಕಡೆ ಹೋಗೋದು ಸಹಜ. ಅದರಿಂದ ನಮ್ದು ಹೇಗೆ ಯೋಗ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ನೋಡಿ, ಅದು ಒಂದೇ ದಿನ ಬರೋದಿಲ್ಲ, ಅದು ವರ್ಷಾನುಗಟ್ಲೆ ಮಾಡಬೇಕು. ಆಗ ಮೈಯಲ್ಲಿ, ದೇಹದಲ್ಲಿ ಆ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾರೆ, ಅದು ಬೆಳೀತದೆ. ಹೇಗೆ ಬೇಕಾದ್ರೆ ಬೆಂಡ್ ಮಾಡಬಹುದು. ಅದು ಒಂದಿನದಲ್ಲಿ ಬರೋದಲ್ಲ, ಅದು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಆದರೆ ಬರ್ತದೆ. ಹೇಗೋ ಅದೇ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮಗೇನಾಗ್ತದೆ, ಮನಸ್ಸಿನ ಜಯ ಸಿಗ್ತದೆ. ಒಂದೇ ರಾತ್ರಿಯಲ್ಲಿ ಬರೋದಿಲ್ಲ. ಮನಸ್ಸು ಬೇರೆ ಕಡೆ ಹೋಗೋದು ಸಹಜ. ಹೋದದ್ದನ್ನ ತಂದು ವಾಪಸ್ ಮತ್ತೆ ದೇವರಲ್ಲೇ ಇಡಬೇಕು, ಹಠ ಮಾಡಿ ಕೊಡಬೇಕು. ಆ ಹಠ ಇದ್ರನೇ ಬರೋದು, ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಅಂತ. ವಿಷಯನೂ ಇರ್ಲಿ, ದೇವರು ಇರ್ಲಿ, ಇದಾದಾಗ ಅದು ದೇವಸ್ಥಾನಕ್ಕೆ ಹೋದಾಗ ದೇವರು, ಮಿಕ್ಕಿದ ಸಮಯದಲ್ಲಿ ಏನೋ ಒಂದು ಟಿವಿ ನೋಡ್ಕೊಂಡು ಕಾಲ ಕಳೆದ್ರೆ ಆಯ್ತು ಅಂತ ಬುದ್ಧಿ ಇರುವವರಿಗೆ ದೇವರು ಸಿಗೋದಿಲ್ಲ. ನಮಗೆ ಸಿಕ್ಕಿಲ್ಲ ಅಂದ್ರೆ ಇದೇ ಕಾರಣ. ದೇವರು ನಮಗೆ ಯಾಕೆ ದೇವರು ಸಿಗ್ತಾ, ತುಂಬ ಜನ ಕೇಳೋದುಂಟು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಆದ್ರೂ ದೇವರು ಸಿಗ್ತಾ ಇಲ್ಲ. ಹಾಗೆಂದ್ರೆ ಈ ಡಬಲ್ ಮೈಂಡೆಡ್ನೆಸ್ ಇರಬಾರ್ದು. ಸಿಂಗಲ್ ಮೈಂಡೆಡ್ ಆಗಿ ಇರಬೇಕು. ದೇವರು ಬಿಟ್ಟು ಇನ್ಯಾವುದು ಬೇಡ. ಹಾಗಿದ್ದವರಿಗೆ ಮಾತ್ರ ದೇವರು ಸಿಗ್ತಾನೆ ಹಾಗೆ ಅಂತ. ಅಂತವರಿಗೆ ಮನೋಜಯವೂ ಆಗ್ತದೆ. ಆ ಮನೋಜಯ ಆದ ನಂತರ ಏನ್ ಮಾಡಬೇಕು? ಧ್ಯಾನವನ್ನ ಮಾಡಬೇಕು. ಅನೇನ ಉತ್ತಮಾಧಿಕಾರಿಣಾಂ ಯೋಗ್ಯಂ ಧ್ಯಾನಂ ವಿಹಿತಂ ಇತಿ ಜ್ಞಾತವ್ಯಂ. ಅದರಿಂದ ಉತ್ತಮ ಅಧಿಕಾರಿಗಳು ಏನಿದ್ದಾರೆ ಅವರು ಧಾರಣಾ ಮೂಲಕ ಮನೋಜಯವನ್ನ ಸಂಪಾದನೆ ಮಾಡಿ ಧ್ಯಾನಕ್ಕೆ ತೊಡಗ್ತಾರೆ. ಆಗ ಧ್ಯಾನಕ್ಕೆ ಕೂಡಬೇಕು. ನಮ್ದು ನೋಡಿ, ಈಗಲೇ ಏನೋ ಯೋಗ ಮೆಡಿಟೇಷನ್ ಅಂತ ಏನೇನೋ ಮಾಡಿಬಿಡ್ತೀವಿ.
ಇದೇನು ಧ್ಯಾನ ಅದು? ಫಸ್ಟ್ ದೇವರ ತತ್ವವನ್ನೇ ಸರಿಯಾಗಿ ತಿಳ್ಕೊಂಡಿಲ್ಲ. ಏನ್ ಬೇಕು, ಏನು ಗೋಲ್, ಏನು ಉದ್ದೇಶ, ಯಾವುದು ಸ್ಪಷ್ಟ ಇಲ್ಲ. ಇದ್ದಕ್ಕಿದ್ದಾಗಿ ಧ್ಯಾನವನ್ನು ಶುರು ಮಾಡಿಬಿಟ್ರೆ ಆಗೋದೇ ಇಲ್ಲ. ಧ್ಯಾನಕ್ಕೆ ಮುಂಚೆ ಏನಿರಬೇಕು? ಪರಮಾತ್ಮನ ಮಹಿಮೆ ಗೊತ್ತಾಗಬೇಕು. ಮನಸ್ಸು ಯಾಕೆ ದೇವರಲ್ಲೇ ಇಡಬೇಕು ಎಂಬುದು ನಮಗೆ ಕನ್ವಿನ್ಸ್ ಆಗಬೇಕು. ಫಸ್ಟ್ ಮನಸ್ಸು ಯಾಕೆ ದೇವರಲ್ಲೇ ಇರಬೇಕು ಅಂತ ಕನ್ವಿನ್ಸ್ ಆದ್ರೆ ಆಗ ನಾವು ಶರೀರ ಅಲಗಾಡದೆ ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ? ಅದು ಅಷ್ಟು ಸುಲಭ ಅಲ್ಲ. ಅದು ಹೇಳಿದಷ್ಟು ಸುಲಭ ಅಲ್ಲ. ದೇವರಲ್ಲೇ ಮನಸ್ಸು ಇಡೋದು ಅದು ಕಷ್ಟ ಇದೆ. ಅಂತ ಕಷ್ಟವಾದದ್ದನ್ನ ಮಾಡಬೇಕು ಅಂದ್ರೆ ನಮಗೇನ್ ಬೆನಿಫಿಟ್ ಅಂತ ನೆಕ್ಸ್ಟ್ ಮನಸ್ಸಲ್ಲೇ ಹೋಗೋದು. ಏನ್ ಬೆನಿಫಿಟ್ ಸಿಗ್ತದೆ ನಿಂಗೆ? ಇಷ್ಟು ಬೆನಿಫಿಟ್ ಸಿಗ್ತದೆ ಅಂತ ಗೊತ್ತಾದ ಮೇಲೆ ಸರಿ, ಕಷ್ಟಪಡ್ಲಿಕ್ಕೆ ತಯಾರಿದ್ದೇನೆ ಅಂತ ಮನುಷ್ಯ ಪ್ರವೃತ್ತನಾಗ್ತಾನೆ. ಅದರಿಂದ ಏನ್ ಬೆನಿಫಿಟ್ ಸಿಗ್ತದೆ ಎಂಬ ಅದನ್ನ ನಮಗೆ ಆ ಹರಿಕತೆ ಕೇಳ್ತಾ ಇರ್ಬೇಕು. ಅದನ್ನೇ ಮೊದಲು ಶ್ರವಣ ಮನನ ಮಾಡಿ ಅಂತ ಹೇಳ್ತಾರೆ. ಶ್ರವಣ ಮನನ ಚೆನ್ನಾಗಿ ಆಗಿ ಹರಿಯೇ ಸರ್ವೋತ್ತಮ, ದೇವರಿಗೆ ಮನಸ್ಸು ಕೊಡಬೇಕು, ಬೇರೆಯವರಿಗೆ ಎಲ್ಲವೂ ಅನಿತ್ಯ ಅಸಾರ ಹಾಗೆ ಅಂತ ಅದರಲ್ಲಿರುವ ದೋಷಗಳನ್ನು ನೋಡಿ ಪರಿಗಣಿಸಿ ಅರ್ಥ ಮಾಡಿಕೊಂಡು ಆಮೇಲೆ ದೇವರಲ್ಲಿ ಮನಸ್ಸು ಕೊಡ್ಲಿಕ್ಕೆ ನಾವು ತಯಾರಾಗ್ತೀವಿ. ಇಲ್ಲಾಂದ್ರೆ ಅಷ್ಟು ಬೇಗ ದೇವರಿಗೆ ಮನಸ್ಸು ಕೊಡ್ಲಿಕ್ಕೆ ನಾವು ತಯಾರಾಗಿರೋದಿಲ್ಲ. ತಯಾರಾದ್ರೂ 1 ದಿವಸ 2 ದಿವಸ ಕೊಡ್ಬೋದು, ಹುಡುಗಾಟ ಅಲ್ಲ ಅದು. ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷ ದೇವರಿಗೆ ಕೊಡಬೇಕು. ಯಾಕೆ ಅಂತ ದೊಡ್ಡ ಪ್ರಶ್ನೆ ಬರುತ್ತದೆ. ನಮಗೇನು ಬೆನಿಫಿಟ್ ಸಿಗ್ತದೆ ಹಾಗೆಂತ ಯೋಚನೆ ಮಾಡಿದಾಗ ಅದಕ್ಕೆ ದೇವರ ಮಹಿಮೆ ಕೇಳಬೇಕು. ದೇವರ ಮಹಿಮೆ ಕೇಳ್ತಾ 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 ದೇವರು ನಮಗೆ ಮಾಡಿದ ಉಪಕಾರ ಎಷ್ಟು ಅದನ್ನ ಸ್ಮರಿಸಿಕೊಂಡ್ರೆ ಸಾಕು. ಹೌದಪ್ಪ, ದೇವರಿಗೆ ಮನಸ್ಸು ಕೊಡಬೇಕು. ಆಯ್ತು, ಹಿಂದಿನ ಜನ್ಮದಲ್ಲಿ ಬಿಟ್ಟು ಬಿಡೋಣ. ಈ ಜನ್ಮದಲ್ಲಿ ನಮಗೆ ದೇವರು ಮಾಡಿದ ಉಪಕಾರ ಏನು? ಎಂತ ಅದ್ಭುತ ಶರೀರ. ಅದೇನು ಕಣ್ಣುಗಳು, ಕಿವಿಗಳು, ಮೂಗು, ಬಾಯಿ, ಒಂದೊಂದು ಇಂದ್ರಿಯಗಳು ಎಷ್ಟು ಅದ್ಭುತ. ಒಳಗಿನ ಡೈಜೆಷನ್ ಸಿಸ್ಟಮ್, ಅದು ರೆಸ್ಪಿರೇಟರಿ ಸಿಸ್ಟಮ್ ಎಷ್ಟು ಅದ್ಭುತ ಇದೆ ವ್ಯವಸ್ಥೆ ಇದು. ಜೊತೆಗೆ ರೋಗವೂ ಇದೆ. ಅದು ನಮ್ಮನ್ನ ತಲೆಗೆ ಕುಟ್ಟೋದಕ್ಕೆ ದೇವರು ಇಟ್ಟುಕೊಂಡಿರೋದು. ಇಲ್ಲದಿದ್ರೆ ಬಗ್ಗುವವರಲ್ಲ ನಾವು. ಅಂತಹ ಅದ್ಭುತವಾದ ಸಿಸ್ಟಮ್ ಅನ್ನ ಕೊಟ್ಟು ದೇವರು ನಮಗೆ ನನ್ನನ್ನೇ ಧ್ಯಾನ ಮಾಡ್ರಿ, ಊಟ ತಿಂಡಿ ವ್ಯವಸ್ಥೆ, ಕೃಷಿಯ ವ್ಯವಸ್ಥೆ, ದವಸ ಧಾನ್ಯಗಳ ಬೆಳವಣಿಗೆ, ಸೂರ್ಯಚಂದ್ರರ ವ್ಯವಸ್ಥೆ, ನದಿಗಳ ವ್ಯವಸ್ಥೆ, ಎಷ್ಟು ಚಂದ ಇದೆ ನೋಡಿ ಪ್ರಪಂಚ. ದೇಹವೂ ಚಂದ, ಈ ಪ್ರಪಂಚವೂ ಚಂದ. ಅಂತ ದೇಹವನ್ನು, ಪ್ರಪಂಚವನ್ನ ಪರಮಾತ್ಮ ನಮಗೆ ಯಾಕೆ ಕೊಟ್ಟಿದ್ದಾನೆ? ನನ್ನನ್ನು ಧ್ಯಾನ ಮಾಡ್ರಿ, ತಿಳ್ಕೊಳ್ಳಿ ಹಾಗೆ ಅಂತ. ಅದನ್ನು ಬಿಟ್ಟು ಬಿಟ್ಟು ಬೇರೆ ಕಡೆ ಚಿಂತನೆ ಮಾಡಿದರೆ ನರಕಾದಿಗಳನ್ನು ಕೊಡೋದಿಲ್ಲ ಅಂತಿಲ್ಲ. ಏನೋ ಒಂದು ಕೊಟ್ಟೇ ಕೊಡ್ತಾನೆ. ಒಂದು ಮೋಕ್ಷ ಕೊಡಬೇಕು, ಇಲ್ಲ ನರಕ ಕೊಡಬೇಕು, ನಮ್ದು ಚಾಯ್ಸ್ ಯಾವುದು ಬೇಕು ಹಾಗೆ ಅಂತ. ದೇವರಂತೂ ಕೊಡ್ಲಿಕ್ಕೆ ಸಿದ್ಧ ಇದ್ದಾನೆ. ಏನೋ ಒಂದು ಕೊಟ್ಟೇ ಕೊಡ್ತಾನೆ. ನಾವು ಕರ್ಮ ಮಾಡಿ ವೇಸ್ಟ್ ಆಯ್ತು, ಟೈಮ್ ಸ್ಪೆಂಡ್ ಮಾಡಿ ವೇಸ್ಟ್ ಆಯ್ತು ಅಂತ ಇಲ್ಲವೇ ಇಲ್ಲ. ಭೂಮಿಯಲ್ಲಿ ಇದ್ದಷ್ಟು ನಮಗೆ ಏನೋ ಒಂದು ಬೆಳಿತಾನೇ ಇರ್ತದೆ. ಅದರಿಂದ ಜ್ಞಾನಿಗಳು, ಉತ್ತಮ ಅಧಿಕಾರಿಗಳು ಈ ರೀತಿಯಾಗಿ ಯೋಚನೆ ಮಾಡಿ, ಏನಿದೆ ಈ ಲೋಕದಲ್ಲಿ? ಚಂದ ಇದೆ, ಹೌದು, ದೇಹ ಚಂದ ಇದೆ. ಈ ದೇಹ ಲೋಕ ಇಟ್ಟುಕೊಂಡು ನಾ ಏನ್ ಮಾಡಬೇಕು ನೋಡಿ. ಇದು ಬರೀ ದುಡ್ಡು ಸಂಪಾದನೆ ಮಾಡೋದಲ್ಲ. ಯಾಕೆ ಗೊತ್ತು, ಒಂದಿನ ಬಿಟ್ಟು ಹೋಗ್ತದೆ ಅಂತ. ಎಷ್ಟು ಒಂದು ಸಂಪಾದನೆ ಮಾಡೋದ್ರಿ ದುಡ್ಡು? ಬ್ಯಾಂಕಲ್ಲಿ ಇಟ್ಟು ಮನೆ ತಗೊಂಡು, ಬಾಡಿ ತಗೊಂಡು, ಜ್ಯುವೆಲ್ರಿ ತಗೊಂಡು ಒಂದು ಹಂತದ ಮೇಲೆ ಸಾಕು ಅಂತ ಅನ್ಸ್ಬಿಡುತ್ತದೆ. ಇನ್ನೇನ್ ಮಾಡೋದು? ಈಗ ನೋಡಿ, ಅನೇಕ ಕೋಟ್ಯಾಧೀಶ್ವರರು ಇದ್ದಾರೆ. ಏನ್ ಮಾಡ್ತಾರೆ? ಎಲ್ಲವನ್ನು ದಾನ ಮಾಡ್ತಾ ಕೂತಿದ್ದಾರೆ ಅಷ್ಟೆ. ಯಾತಕ್ಕಾಗಿ ದಾನ ಮಾಡ್ತಾರೆ ಅದು ಬೇರೆ ವಿಚಾರ. ಒಟ್ಟು ಅವರಿಗೆ ಹಣ ಅಂದ್ರೆ ಸಾಕು ಅಂತ ಇನ್ನಷ್ಟು ಕೊಟ್ಟು ಬಿಡೋಣ ಬೇರೆಯವರಿಗೆ ಅಂತಾನೆ ಅನಿಸ್ಬಿಡುತ್ತದ ನೋಡಿ. ಕೊಟ್ಟೇ ಬಿಡ್ತಾರ. ಅಷ್ಟು ದುಡ್ಡು ಇಟ್ಕೊಂಡು ಏನ್ ಮಾಡ್ಬೇಕು ಅವರು? 10 ತಲೆಮಾರಾಗುವಷ್ಟು ಹಣ ಇಟ್ಟು ಏನ್ ಮಾಡ್ಬೇಕು ಅವರು? ಅದರಿಂದ ಕೊಟ್ಟು ಬಿಡ್ತಾರೆ. ಅದರಿಂದ ಜ್ಞಾನಿಗಳಾದವರು ಅದನ್ನ ಸಂಪಾದನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ದಿನಚರಿ ನಡೆಸೋದಕ್ಕೆ ಎಷ್ಟು ಬೇಕೋ ಅಷ್ಟು. ವಿಜಯದಾಸರು, ಪುರಂದರದಾಸರೆಲ್ಲ ಹಾಗೆ ನೋಡಿ, ಯಾಯವಾರಿ ಮಾಡಿ ಬಾರ್ಕೊಂಡ್ ಬರೋದು, ಒಂದಷ್ಟು ಅಕ್ಕಿ ಬೇಳೆ ಸಿಗೋದು, ಎಲ್ಲರನ್ನೂ ಊಟಕ್ಕೆ ಕರೆಯೋದು, ಆ ಅಕ್ಕಿ ಬೇಳೆಯಿಂದ ಅಡಿಗೆ ಮಾಡೋದು, ಮುಗೀತು ಅಷ್ಟು. ಅವತ್ತಿನ ದಿವಸ ಮುಗೀತು. ಮತ್ತೆ ಮಾರನೇ ದಿವಸ ಮತ್ತೆ ಯಾಯವಾರ ಮಾಡ್ಕೊಂಡು ನಾಳೆಗೆ ಅಂತ ಸೇರಿಸಿ ಇಡೋದೆಂಬ ಕಾನ್ಸೆಪ್ಟೇ ಇಲ್ಲ ನೋಡಿ. ಸಾಲ ಮಾಡಬೇಡ, ನಾಳೆ ಎಂಬ ಚಿಂತೆ ಬೇಡ ಅಂತಾರೆ ವಿಜಯದಾಸರು. ನಾಳೆ ಎಂಬ ಚಿಂತೆ ಹೆಂಗಿರ್ತದೆ ನೋಡಿ ಆ ಜೀವನ. ದೇವರನ್ನೇ ನಂಬ್ಕೊಂಡಿರ್ಲಿಕ್ಕೆ ಸಾಧ್ಯ ನೋಡಿ ಹಾಗಿದ್ರೆ. ನಾಳೆಗೆ ಏನೋ ನಾವು ನಮಗೆ ಹಂಗಿಲ್ಲ. ತಿಂಗಳು ದುಡ್ಡು ಬರ್ತದೆ, ತಿಂಗಳು ಮಳಿಗೆ ಸಾಮಾನು ಎಲ್ಲ ಪ್ರೊವಿಷನ್ಸ್ ಎಲ್ಲ ಮನೇಲಿ ಇದೆ, ಆರಾಮಕ್ಕೆ ಊಟ ಮಾಡ್ಕೊಂಡೋದು ಎಂಜಾಯ್ ಮಾಡ್ತಾ ಇರ್ತೀವಿ ನಾವು. ಹಾಗಿದ್ರೆ ಮನಸ್ಸು ಹೋಗೋದಿಲ್ಲ ನೋಡಿ. ದೇವ್ರು ಆರಾಮಾಗಿದ್ದೀವಿ, ದೇವ್ರು ಯಾತಕ್ಕೆ ಅಂತ ಪ್ರಶ್ನೆ ಬರುತ್ತೆ. ಅದರಿಂದಲೇ ಪ್ರಶ್ನೆ ಬರೋದು, ಇದೇ ಚೆನ್ನಾಗಿದೆ, ದೇವ್ರು ಯಾತಕ್ಕೆ? ಮೋಕ್ಷ ಸಾಧನೆ ಯಾತಕ್ಕೆ?
ಹಾಗೆ ಚಿಂತನೆ ಮಾಡಬಾರ್ದು. ಅದಕ್ಕೆ ಎಲ್ಲವನ್ನು ದಾನ ಮಾಡಿಬಿಡಿ ಅಂತಾರೆ. ವಿಜಯದಾಸರು, ಪುರಂದರದಾಸರೆಲ್ಲ ಇದ್ರು ನೋಡಿ, ಎಲ್ಲವನ್ನು ಕೊಟ್ಟು ಬಿಟ್ರು. ನಾಳೆಗೆ ಅಂತ ಏನು ಇಟ್ಕೊಂಡಿಲ್ಲ ಅವರು. ನಾಳೆ ದೇವರು ಏನಾರು ಯಾರ ಮುಖಾಂತರನ ಕೊಟ್ರೆ ಉಂಟು, ಇಲ್ಲಾದ್ರೆ ನೀರು ಕುಡಿದು ಮಲಗೋದಷ್ಟೇ. ಎಂಥ ಅದಕ್ಕೆ ಹೇಳಿದ ಉತ್ತಮ ಅಧಿಕಾರಿಗಳು ಅಂತ. ನಮಗೆ ಅದನ್ನು ಕೇಳಿಯೇ ಸಂತೋಷ ಪಡ್ಬೇಕು ನಾವಷ್ಟೇ. ಅದನ್ನ ಆಚರಿಸಿ ಮಾಡ್ಲಿಕ್ಕೆ ಕಷ್ಟ ಇದೆ ನಮಗೆ ಇಲ್ಲಿ. ಅದರಿಂದ ಉತ್ತಮ ಅಧಿಕಾರಿಗಳು ಏನ್ ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಧ್ಯಾನ ಮಾಡಬೇಕು ಅಂದ್ರೆ ತತ್ಪೂರ್ವದಲ್ಲಿ ದೇವರ ಮಹಿಮೆ ಗೊತ್ತಿರಬೇಕು. ಆಗ ಮನಸ್ಸು ದೇವರ ಕಡೆ ಹೊಡ್ಲಿಕ್ಕೆ ಧಾರಣೆ ಅಂತ ಮಾಡ್ತೀವಿ, ಪ್ರಾಣಾಯಾಮ ಧಾರಣೆ ಅಂತೆಲ್ಲ ಮಾಡ್ತೀವಿ. ಅದಾದ ಮೇಲೆ ಮಾಡತಕ್ಕದ್ದೇ ಯೋಗ ಅಂತ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಸರಿ, ಅದಾದ್ಮೇಲೆ ಮಾಡತಕ್ಕದ್ದೇ ಧ್ಯಾನ. ಅನೇನ ಉತ್ತಮಾಧಿಕಾರಿಣಾಂ ಯೋಗ್ಯಂ ಧ್ಯಾನಂ ವಿಹಿತಂ ಭಜನೀಯತ್ವೇ ಹೇತು. ಆತ್ಮಪ್ರಿಯಾರ್ಥಿ ಅಂತ ಪರಮಾತ್ಮನನ್ನು ಯಾಕೆ ಧ್ಯಾನ ಮಾಡಬೇಕು, ಯಾಕೆ ಸೇವೆ ಮಾಡಬೇಕು ಹಾಗೆಂದ್ರೆ ಆತ್ಮಪ್ರಿಯಾರ್ಥೆ. ಆ ಪರಮಾತ್ಮ ಏನಾಗಿದ್ದಾನೆ, ದೇಹಪುತ್ರಾದಿಭ್ಯ ಪ್ರಿಯ. ನನ್ನ ಶರೀರಕ್ಕಿಂತಲೂ ಅವನು ಹೆಚ್ಚು ನಾನು ಅವನ ಪ್ರೀತಿಸ್ತೇನೆ. ನನ್ನ ಹೆಂಡತಿ ಮಕ್ಕಳು ಅವ್ರಿಗಿಂತಲೂ ಕೂಡ ನಾನು ಪರಮಾತ್ಮನನ್ನು ಹೆಚ್ಚು ಪ್ರೀತಿಸ್ತೇನೆ. ಪ್ರೀತಿ ಎಲ್ಲರಲ್ಲೂ ಇದೆ, ಆದರೆ ಏರುಪೇರು ಇದೆ, ಹೆಚ್ಚು ಕಡಿಮೆ ಇದೆ, ಗ್ರೇಡೇಷನ್ ಇದೆ. ಅದರಲ್ಲಿ ಎಲ್ಲರಲ್ಲೂ ಒಂದೇ ರೀತಿ ಪ್ರೀತಿ ಮಾಡೋದಿಲ್ಲ. ಆದರೆ ಎಲ್ಲರಿಗಿಂತಲೂ ಅಧಿಕವಾದ ಪ್ರೀತಿಯನ್ನು ನಾವು ದೇವರಲ್ಲಿ ಮಾಡಬೇಕು ಅಂತಾರೆ. ಭಗವಾನ್ ಅನಂತಃ, ಯಾಕೆ ಆ ಪರಮಾತ್ಮ ಅನಂತ ಗುಣಪೂರ್ಣನಾಗಿದ್ದಾನೆ, ಅನಂತ ಉಪಕಾರ ಮಾಡಿದ್ದಾನೆ, ಅನಂತ ಗುಣಗಳಿಂದ ತುಂಬಿದ್ದಾನೆ. ತಮ್ ನಿರ್ವೃತೋ ನಿಯತಾರ್ಥೋ ಭಜೇತ. ಅಂತ ಪರಮಾತ್ಮನನ್ನ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ, ಇದು ತುಂಬಾ ಇಂಪಾರ್ಟೆಂಟ್ ಟರ್ಮ್. ಇದು ಈ ಟರ್ಮ್ ಅನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ನಮಗೇನ್ ಬೇಕಾಗಿದೆ, ಇಷ್ಟಪ್ರಾಪ್ತಿ ಆಗಬೇಕಾಗಿದೆ. ನಾನೇನ್ ಇಷ್ಟಪಡ್ತೀನಿ ಅದು ನನಗೆ ಬರಬೇಕು. ಮತ್ತೆ ಏನಾಗಬೇಕು, ಅನಿಷ್ಟಗಳೆಲ್ಲ ನಿವೃತ್ತಿ ಆಗಬೇಕು. ನನ್ನಲ್ಲಿ ಅನಿಷ್ಟ ಇರಬಾರ್ದು, ಅನಿಷ್ಟ ದೂರ ಹೋಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು, ಮೋಕ್ಷಾದಿಗಳು ಆಗಬೇಕು, ಅನಿಷ್ಟ ಎಲ್ಲ ದುಃಖಾದಿಗಳೆಲ್ಲ ದೂರ ಹೋಗಬೇಕು. ಇದಾಗಬೇಕು ಅಂದ್ರೆ ತಮ್ ನಿರ್ವೃತೋ ನಿಯತಾರ್ಥೋ ಭಜೇತ. ಪರಮಾತ್ಮನನ್ನ ಸೇವೆ ಮಾಡುವುದರಿಂದಲೇ, ಪರಮಾತ್ಮನ ಜ್ಞಾನ ಶ್ರವಣ ಮನನ ಧ್ಯಾನದಿಂದಲೇ ಇದು ಸಿಗ್ಲಿಕ್ಕೆ ಸಾಧ್ಯ ಅಂತ ಒಂದು ವಿಶ್ವಾಸ ನಮ್ಮಲ್ಲಿ ಇರಬೇಕು ಅಂತ. ಆ ವಿಶ್ವಾಸವನ್ನು ಇಟ್ಟುಕೊಂಡು ಉತ್ತಮ ಅಧಿಕಾರಿಗಳು ಪರಮಾತ್ಮನನ್ನ ಸೇವೆ ಮಾಡ್ತಾರೆ. ನಿಶ್ಚಯ ಪ್ರಯೋಜನ ಅಂತ ಬರೀತಾರೆ. ಅದೇಂಗ್ ನಿಶ್ಚಯ ಆಯ್ತು ಅವರಿಗೆ ಹಾಗೆಂದ್ರೆ ವೇದಗಳಲ್ಲಿ ಹೇಳಿದ್ದಾರೆ. ಶ್ರುತ್ಯುಕ್ತ ಪ್ರಕಾರೇಣ ಅಂತ ಬರೀತಾರೆ ನೋಡಿ ಯಾದವಾರ್ಯರು. ಶ್ರುತಿಯಲ್ಲಿ ಹೇಳಿದ್ದಾರೆ, ಈ ರೀತಿಯಾಗಿ ಪರಮಾತ್ಮನ ಸೇವೆ ಮಾಡಿದರೆ ಈ ಫಲ ಆಗ್ತದೆ. ತರತಿ ಶೋಕಂ ಆತ್ಮವಿತ್ ಹಾಗೆ ಅಂತ ವೇದ ಹೇಳ್ತಾ ಇದೆ. ತರತಿ ಶೋಕಂ ಆತ್ಮವಿತ್, ಜೀವನಾದವ ಆತ್ಮನನ್ನ ತಿಳಿದರೆ, ಆತ್ಮವಿತ್ ಅಂದ್ರೆ ಪರಮಾತ್ಮವಿತ್ ಅಂತ ಅರ್ಥ. ಪರಮಾತ್ಮನನ್ನ ಯಾರು ಶ್ರವಣ ಮನನ ಧ್ಯಾನ ಮಾಡಿ ತಿಳಿಯುತ್ತಾರೆ ಅವರು ತರತಿ ಶೋಕಂ, ಶೋಕವನ್ನ ದಾಟುತ್ತಾರೆ, ದುಃಖವನ್ನ ದಾಟುತ್ತಾರೆ. ನಮಗಿನ್ನು ದುಃಖದಲ್ಲಿ ಇದ್ದೀವಿ ಅಂದರೆ ಏನರ್ಥ, ದೇವರನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಅದರಿಂದ ದೇವರ ಕುರಿತಾದ ವಿಚಾರವನ್ನ ಶ್ರವಣ ಮನನ ಧ್ಯಾನ ಅವಶ್ಯ ಮಾಡಬೇಕು. ಇಲ್ಲದಿದ್ರೆ ದುಃಖದಿಂದ ಪಾರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪುರುಷ ಸೂಕ್ತ ಅದನ್ನೇ ಹೇಳ್ತಾ ಇದೆ, ನಾಣ್ಯ ಪಂಥ, ಬೇರೆ ಮಾರ್ಗನೇ ಇಲ್ಲ ಹಾಗೆ ಅಂತ. ಬೇರೆ ಮಾರ್ಗ ಇದ್ರೆ ನಾವು ವಿಚಾರ ಮಾಡ್ಬೋದು. ನಿಮಗೇನಾದ್ರು ಈ ಮಾರ್ಗ ಬೇಡ್ರಿ, ಇದು ನಮಗೆ ನಿರಂತರ ಸುಖ ಸಿಗೋದಕ್ಕೆ ಈ ಮಾರ್ಗ ಸರಿಯಲ್ಲ, ಬೇರೆ ಯಾವ್ದಾವ ಮಾರ್ಗ ವಿಚಾರ ಮಾಡೋಣ ಅಂತ ಇದ್ರೆ ನಾವು ಹೇಳ್ಬೇಕು ಅದನ್ನು. ಬೇರೆ ಯಾವ ಮಾರ್ಗ ಅದು ಸರಿಯೋ ತಪ್ಪು ವಿಚಾರ ಮಾಡ್ತಾ ಕೂತಿದ್ರೆ ಅಷ್ಟರಲ್ಲೇ ಆಯುಷ್ಯ ಹೊಟ್ಟೋಗ್ತದೆ. ಯಾವಾಗ ಸಾಧನೆ ಮಾಡೋದು? ಅದರಿಂದ ಇರುವ ಅಲ್ಪ ಆಯುಷ್ಯ, ಅದರಲ್ಲಿ ನಾವು ಬರೀ ಪ್ರಶ್ನೆನೇ ಮಾಡ್ತಾ ಕೂತಿದ್ರೆ ಇನ್ನು ಪ್ರಾಕ್ಟೀಸ್ ಯಾವಾಗ ಮಾಡೋದು? ಅದರಿಂದ ಆಚಾರ್ಯರ ಸಿದ್ಧಾಂತ ಅದು ಪ್ರೂವನ್ ಸಿಸ್ಟಮ್. ಅದು ಮತ್ತೆ ತಿರ್ಗ ನಾವು ಅದರಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಾಗಿಲ್ಲ. ಪ್ರೂವನ್ ಸಿಸ್ಟಮ್ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮಗೆ ಅಪರೋಕ್ಷ ಆಗ್ತದೆ, ಮೋಕ್ಷ ಆಗ್ತದೆ ಎಂಬ ಒಂದು ವಿಶ್ವಾಸ ನಮಗೆ ಇರಬೇಕು. ಯಾಕೆ? ವೇದಗಳು ಹೇಳ್ತಾ ಇದೆ ಹಾಗೆ. ಸಂಸಾರ ಹೇತು ಉಪರಮಶ್ಚ, ಈ ರೀತಿಯಾಗಿ ಧ್ಯಾನವನ್ನ ಮಾಡಿದರೆ ನಮಗೆ ಎರಡು ಫಲ ಹೇಳಿದ್ದಾರೆ ಇಲ್ಲಿ. ಒಂದು ನಮಗೆ ಮೋಕ್ಷ ಆಗ್ತದೆ, ಸಂಸಾರದಿಂದಲೂ ಕೂಡ ನಾವು ದಾಟುತ್ತೀವಿ. ಸಂಸಾರ ಹೇತು ಉಪರಮ, ಸಂಸಾರಕ್ಕೆ ಕಾರಣವಾದ ಅವಿದ್ಯೆ ಕಾಮ ಇದೆಲ್ಲವೂ ಕೂಡ ಉಪರಮ ಆಗ್ತದೆ. ಅದರಿಂದ ಪರಮಾತ್ಮನ ಧ್ಯಾನವನ್ನ ಉತ್ತಮ ಅಧಿಕಾರಿಗಳು ಮಾಡ್ತಾರೆ ಹಾಗೆ ಅಂತ. ಇನ್ನು ಹೇಳ್ತಾರೆ, ಸ ಸರ್ವವಿದ್ ಹೃದ್ಯನುಭೂಶ್ಚ ಸರ್ವ ಆತ್ಮಾಯತ ಸುಪ್ತ ಜನೇಕ್ಷಿತೈಕಃ ತಂ ಸತ್ಯಮಾನಂದ ನಿಧಿಂ ಭಜೇತ ಸರ್ವಾತ್ಮನಾತೋನ್ಯತ ಆತ್ಮಘಾತಃ.
ಆ ಪರಮಾತ್ಮ ಏನಾಗಿದ್ದಾನೆ? ಸರ್ವವಿತ್. ಸರ್ವವಿತ್ ಅಂದ್ರೆ ಎಲ್ಲವನ್ನೂ ತಿಳಿದವನಾಗಿದ್ದಾನೆ. ನಾವು ಮಲಗಿದಾಗಲೂ ಕೂಡ ದೇವರು ಎಚ್ಚರ ಇದ್ದು ಎಲ್ಲವನ್ನು ನೋಡ್ತಾ ಇರ್ತಾನೆ, ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾನೆ. ಹೃದಯ ಅನುಭೂಶ್ಚ, ಹೃದಯದಲ್ಲಿ ಇದ್ದು ಎಲ್ಲವನ್ನೂ ಮೊದಲು ತಾನು ಅನುಭವಿಸಿ ಜೀವನ ಅನುಭವಕ್ಕೆ ತರ್ತಾನೆ. ಒಂದು ಪುಸ್ತಕ ನಾವು ನೋಡಬೇಕು, ಫಸ್ಟ್ ನಮ್ಮ ಒಳಗಿದ್ದು ದೇವರು ನೋಡಬೇಕು. ದೇವರು ನೋಡಿದ್ರೆ ನಮಗೆ ಪುಸ್ತಕ ಕಣ್ಣಿಗೆ ಬೀಳುತ್ತದೆ. ಶಬ್ದ, ಮೊದಲು ಶಬ್ದವನ್ನು ಕೇಳುವುದು ದೇವರೇ, ತಾನು ಕೇಳಿ ನಾವು ಕೇಳುವಂತೆ ಮಾಡ್ತಾನೆ. ಹಾಗೆ ಹೃದಯ ಅನುಭೂಶ್ಚ ಸರ್ವ ಆತ್ಮ, ಎಲ್ಲರ ಒಳಗೂ ಇರತಕ್ಕವನು, ಸರ್ವಸ್ವಾಮಿಯಾದವನು. ಹಾಗೆ ಯಥಾ ಸುಪ್ತ ಜನೇಕ್ಷಿತೈಕಃ, ಹೇಗೆ ಮಲಗಿದ ಜೀವನಿಗೆ ಪಕ್ಕದಲ್ಲಿ ಗಂಧದ ಬಟ್ಲು ಇಟ್ರು ಕೂಡ ವಾಸನೆ ಬಡಿಯೋದಿಲ್ಲ. ಅವನಿಗೆ ಗಂಧದ ಪರಿಮಳ ಅವನಿಗೆ ಗೊತ್ತಾಗ್ತದಾ? ಬೆಳಿಗ್ಗೆ ಎದ್ದು ಕೇಳಿ, ಗಂಧದ ಬಟ್ಲು ಇಟ್ಟಿದ್ದೆ, ನಿನಗೆ ಗೊತ್ತಾಯ್ತಾ? ಇಲ್ಲ ಅಂತ ಹೇಳ್ತಾನೆ. ಮಲಗಿದಾಗ ನಮಗೆ ಯಾವ ಜ್ಞಾನವೂ ಬರೋದಿಲ್ಲ, ಗಾಢ ನಿದ್ರೆಯಲ್ಲಿ ಇರ್ತೀವಿ ಅಷ್ಟೇ. ನಿದ್ದೆ ಆಯ್ತು, ಸುಖವಾಯ್ತು ಅಂತ ಇಷ್ಟೇ ಬೆಳಿಗ್ಗೆ ಎದ್ದು ಹೇಳ್ತೀವಿ. ಬೆಳಿಗ್ಗೆ ಎದ್ದಾಗ ನಮಗೇನು ನೆನಪಿರುತ್ತದೆ? ಓ, ಇಷ್ಟೊತ್ತು ನಾನು ಚೆನ್ನಾಗಿ ಸುಖವಾಗಿ ನಿದ್ದೆ ಮಾಡಿದೆ ಹಾಗೆ ಅಂತ ಅಷ್ಟೇ ನೆನಪಿರುತ್ತದೆ. ಏನ್ ನೆನಪಿರಲ್ಲ. ಪಕ್ಕದಲ್ಲಿ ಗಂಧದ ಬಟ್ಲು, ಪಕ್ಕದಲ್ಲಿ ಬೀಸ್ನಿಗೆ, ಯಾವುದು ನೆನಪಿರೋದಿಲ್ಲ. ಆದರೆ ದೇವರಿಗೆ ಹಾಗಿಲ್ಲ. ನಾವು ಮಲಗಿದಾಗಲೂ ಕೂಡ ಎಲ್ಲಾ ಕಾಲದಲ್ಲೂ ಎಲ್ಲವನ್ನು ತಿಳಿದವ ಹಾಗೆ ಅಂತ. ಅಂತಹ ಪರಮಾತ್ಮನನ್ನ ಸತ್ಯಂ ಆನಂದ ನಿಧಿಂ, ಸತ್ಯ ಅಂದ್ರೆ ದೋಷ ದೂರ, ಆನಂದ ನಿಧಿ ಅಂದ್ರೆ ಪೂರ್ಣಾನಂದ, ಈ ರೀತಿಯಾಗಿ ಸರ್ವಾತ್ಮನ ಸರ್ವಸ್ವಾಮಿ ಆಗಿದ್ದಾನೆ ಹಾಗೆ ಅಂತ ಭಜೇತ, ಭಜನೆ ಮಾಡಬೇಕು. ಅನ್ಯಥ ಆತ್ಮಘಾತಃ, ಈ ರೀತಿಯಾಗಿ ನಾನು ಭಜನೆ ಮಾಡಿಲ್ಲ ಅಂತ ಹಠ ಹಿಡಿದು ಕೂತರೆ ಆತ್ಮಘಾತಃ, ಯಾರಿಗೆ ನಾಶ? ಜೀವನಿಗೆ ನಾಶ. ಜೀವ ನರಕಾದಿ ಅನರ್ಥವನ್ನ ಹೊಂದುತ್ತಾನೆ ಹಾಗೆ ಅಂತ ಅರ್ಥ. ನೋಡಿ, ಸರ್ವಾತ್ಮನಾಂಬದಕ್ಕೆ ಇನ್ನೊಂದು ಅರ್ಥವನ್ನ ಯಾದವಾರ್ಯರು ಬರೀತಾರೆ, ಆದಿವ್ಯಾಧಿ ಸದ್ಭಾವೇಪಿ. ನಮಗೆ ಸರ್ವಾತ್ಮನ ಅಂದ್ರೆ ಆಲ್ವೇಸ್, ಏನೇ ಕಷ್ಟ ಕಾರ್ಪಣ್ಯಗಳು ಬಂದಾಗಲೂ ಸರಿ, ರೋಗ ರುಜಿನ ಆಗಿ ಹಾಸಿಗೆಯನ್ನು ಎಳೆದಿದ್ದಾಗಲೂ ಸರಿ, ಹಾಸಿಗೆಯಲ್ಲಿ ಮಲಗಿದ್ದಾಗಲೂ ಸರಿ, ಸದಾ ದೇವರ ಧ್ಯಾನ ಚಿಂತನೆ, ದೇವರ ಸ್ತೋತ್ರ, ದಾಸರ ಪದಗಳು, ಇದನ್ನು ನಾವು ಮೆಲುಕಾಗ್ತಾ ಇರಬೇಕು. ದೇವರನ್ನ ಬಿಡುವಂತೆ ಇಲ್ಲ. ಸರ್ವಾತ್ಮನ ಎಂಬುದಕ್ಕೆ ಇದೇ ಅರ್ಥ. ಅದನ್ನೇ ಹರಿಕಥಾಂಸಾರದಲ್ಲಿ ಹೇಳ್ತಾರೆ ನೋಡಿ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಹಾಗೆ ಅಂತ. ಇನ್ನು ಕಸ್ತಂತ್ವನಾದೃತ್ಯ ಪರಾನುಚಿತ್ತಾಮೃತೆ ಪಶುತ್ವಂ ಅಸತೀಂ ನಾಮಯುಂಜ್ಯಾತ್ ಪಶ್ಯಂಜನಂ ಪತಿತಂ ವೈತರಣ್ಯಾಂ ಸ್ವಕರ್ಮಜಾನ್ ಪರಿತಾಪಾಂಜುಷಾನಂ. ಏತದೇವ ಅನ್ಯಚಿಂತನಾ ನಿಂದಯ ದೃಢಯತಿ. ಅಲ್ಲ, ಪರಮಾತ್ಮನನ್ನೇ ಯಾಕ್ರಿ ಧ್ಯಾನ ಮಾಡಬೇಕು ಅಂತ ನಿಮ್ಗೆ ಯಾಕೆ ಇಷ್ಟು ಹುಚ್ಚು ದೇವರು ಅಂದ್ರೆ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಬೇರೆ ವಿಷಯಗಳ ಚಿಂತನೆ ಮಾಡಿದರೆ ಏನಾಯ್ತು ನಿಮಗೆ? ಏನೋ ಎರಡು ಮಾಡ್ಕೊಂಡು ಹೋಗ್ಲಿಯಪ್ಪ. ಇದು ದೇವಸ್ಥಾನ ಇತ್ಯಾದಿಗಳು ಹೋದಾಗ ದೇವರ ಚಿಂತನೆ, ಮನೆಯಲ್ಲಿ ಇದ್ದಾಗ ಒಂಚೂರು ಟಿವಿ ಗಿವಿ ಮೊಬೈಲ್ ನೋಡ್ಕೊಂಡು ಸಂತೋಷವಾಗಿ ಕಾಲ ಕಳಿಯೋಣ. ಅದನ್ನು ಬಿಟ್ಟು ದೇವರನ್ನೇ ಚಿಂತನೆ ಮಾಡಬೇಕು ಅಂತ ಯಾಕೆ ಇಷ್ಟು ಒತ್ತಾಯ ಮಾಡ್ತೀರಿ ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು, ಕಸ್ತಂತ್ವನಾಧೃತ್ಯ ಪರಾನುಚಿಂತಾಮೃತೆ ಪಶುತ್ವಂ. ಪರಮಾತ್ಮನನ್ನ ಬಿಟ್ಟು ಯಾರು ಉಳಿದ ವಿಷಯವನ್ನ ಚಿಂತನೆ ಮಾಡ್ತಾರಲ್ಲ ಅವ್ರಿಗೇನಿಲ್ಲ, ವಿವೇಕ ಬುದ್ಧಿ ಇಲ್ಲ ಅಂತ ಅರ್ಥ. ಎಷ್ಟು ಚೆನ್ನಾಗಿ ಬೈತಾರ ನೋಡಿ. ಬೈಯೋದನ್ನ ಕಲಿಬೇಕು ಅಂತಾರೆ ದೊಡ್ಡವರಿಂದ. ಯಾರು ದೇವರನ್ನ ಬಿಟ್ಟು ಬೇರೆ ಚಿಂತನೆ ಮಾಡ್ತಾರೆ ಅವ್ರಿಗೇನಿಲ್ಲ, ವಿವೇಕ ಇಲ್ಲ, ವಿವೇಕ ಶೂನ್ಯರು. ವಿವೇಕ ಅಂದ್ರೆ ಏನು? ಒಳ್ಳೇದು ಕೆಟ್ಟದು ಅಂತ ಅರ್ಥ. ಇದು ಒಳ್ಳೇದು ಇದು ಕೆಟ್ಟದು ಅಂತ ವಿಭಾಗ ಮಾಡುವ ಒಂದು ಸಾಮರ್ಥ್ಯ, ಅದನ್ನ ವಿವೇಕ ಅಂತ ಕರಿತೀವಿ. ಅವ್ರಿಗೆ ವಿವೇಕವೇ ಇಲ್ಲ ರೀ. ಅವರಿಗೆ ಪಶು ಪ್ರಾಣಿಗಳಿದ್ದಂಗೆ ಇರ್ತಾರೆ. ಒಂದು ನಾಯಿ ಇದೆ, ರೋಡಲ್ಲಿ ಹೋಗ್ತಾ ಇರ್ತಾರೆ, ಅದಕ್ಕೆ ಒಳ್ಳೇದು ಕೆಟ್ಟದ್ದು ಗೊತ್ತಾಗ್ತದಾ? ಅದಕ್ಕೆ ಹೇಳಿ, ನೋಡಪ್ಪ ನೀನು ಸಂಧ್ಯಾ ವಂದನೆ ಮಾಡಬೇಕು, ಶಾಸ್ತ್ರ ಕೇಳಬೇಕು ಅಂತ ನೋಡ್ತಾ ಕೂತಿರ್ತದೆ ಅಷ್ಟೆ. ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ ಅದಕ್ಕೆ. ಆದ್ರೆ ಮನುಷ್ಯರು ಹಾಗಿಲ್ಲ. ಪ್ರಯತ್ನ ಪಟ್ಟು ಕೇಳು, ಮಾಡು, ಓದು, ದೇವರ ವಿಚಾರ ಕೇಳಿ ತಿಳಿ ಅಂದ್ರೆ ಇವತ್ತಿಲ್ಲ ನಾಳೆ ಅವರು ಬರ್ತಾರೆ. ಆದರೆ ಅದರಿಂದ ನಾವು ಎಷ್ಟೇ ಮಾಡಿದರೂ ಕೂಡ ದೇವರ ವಿಚಾರ ನಾನು ಮಾಡೋದೇ ಇಲ್ಲ, ನಾನು ಹೀಗಿದ್ದಾಗೇ ಇರುವೆ ಹಾಗೆ ಅಂತ ಹೇಳಿದ್ರೆ ಅವರು ಪಶುವೇ. ಯಾಕೆ? ಪಶುವಿಗೂ ವಿವೇಕ ಇಲ್ಲ, ಆ ನಾಯಿಗೂ ವಿವೇಕ ಇಲ್ಲ, ನಮಗೂ ವಿವೇಕ ಇಲ್ಲ ಅಂತ ಆ ರೀತಿಯಾಗಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಋತೆ ಪಶುತ್ವಂ ಅಸತೀಂ ನಾಮ ಯುಂಜಾತ್. ಎಷ್ಟು ಹೇಳಿದ್ರು ಕೂಡ ಅಶುಭವನ್ನೇ ಮಾಡುವವರು, ಮಂಗಳದ ಒಂದು ಬಯಕೆನೇ ಇಲ್ಲ ಅವರಿಗೆ. ಅದರಿಂದ ಇತರ ವಿಚಾರ
ಪರಮಾತ್ಮನನ್ನ ಬಿಟ್ಟು ಇತರ ವಿಚಾರ ಅದು ಯಾವುದೇ ಇರ್ಬೋದು, ದುಡ್ಡು, ಕಾಸು, ಕಾಲೇಜು, ಏನೇ ಇರ್ಬೋದು. ದೇವರ ಚಿಂತೆ ಇದೆಯಾ, ಟಿಕ್ ಮಾರ್ಕ್. ದೇವರ ಚಿಂತೆ ಇಲ್ಲ ಹಾಗೆಂದ್ರೆ ಕ್ರಾಸ್ ಮಾರ್ಕ್. ಅದೇನೇ ದೊಡ್ಡ ಹಾಸ್ಪಿಟಲ್ ಇರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ಔಷಧಿ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ದೇವರ ಸ್ಮರಣೆ ಇದ್ರೆ ಟಿಕ್, ದೇವರ ಸ್ಮರಣೆ ಇಲ್ಲ ಕ್ರಾಸ್. ದೊಡ್ಡ ನದಿ ಸ್ನಾನ ಇರ್ಬೋದು, ದೊಡ್ಡ ಹೋಮ ಇರ್ಬೋದು, ದೇವರ ಸ್ಮರಣೆ ಇದ್ರೆ ಟಿಕ್, ದೇವರ ಸ್ಮರಣೆ ಇಲ್ಲ ಕ್ರಾಸ್. ಯಾಕೆ? ಆ ಮನಸ್ಸು ದೇವರ ಕಡೆ ಹೋಗಿಲ್ಲ. ದೇವರ ಸ್ಮರಣೆ, ದೇವರ ಉತ್ತಮತ್ವದ ಸ್ಮರಣೆ ಇಲ್ಲ. ದೇವರ ಸ್ಮರಣೆ ಅಂದ್ರೆ ನಮಗೆ ಅದೊಂದು ಬರೀ ಹರಿ 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 ರಾಮ ಹರೇ ರಾಮ ಅಂತ ಹೀಗೆ ಹೇಳೋದನ್ನ ತಿಳ್ಕೊಂಡಿದ್ದೀವಿ. ಹಾಗೆ ಇಲ್ಲ. ದೇವರು ಗುಣ, ದೇವರಲ್ಲಿ ಎಷ್ಟು ಗುಣಗಳಿದೆ, ದೇವರು ಎಷ್ಟು ಉಪಕಾರ ಮಾಡಿದ್ದಾನೆ, ಆ ರೀತಿಯಾದಿ ಶಬ್ದ ವ್ಯವಹಾರ ಅಲ್ಲ, ಮನಸ್ಸಿನ ವ್ಯವಹಾರ ಅಂತಾರೆ. ಶಬ್ದ ಪ್ರಪಂಚಕ್ಕೂ ಮನಸ್ಸಿನ ಪ್ರಪಂಚಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ, ಫಲದಲ್ಲೂ ಅಷ್ಟೇ ವ್ಯತ್ಯಾಸ ಇದೆ. ಅದರಿಂದ ಬರೀ ಬಾಯಿಯಿಂದ ಲಿಪ್ ಸರ್ವಿಸ್ ಅಂತ ಹೇಳ್ತಾರೆ ನೋಡಿ, ಆ ಲಿಪ್ ಸರ್ವಿಸ್ ದೇವರಿಗೆ ಬೇಕಾಗಿಲ್ಲ, ಮನಸ್ಸಿನ ಸರ್ವಿಸ್ ಬೇಕು. ಅದು ನೀವು ಶಬ್ದ ಬಾಯಿ ಬಿಟ್ಟು ಹೇಳಿದ್ರು ಸರಿ, ಮನಸ್ಸೊಳಗೆ ಹೇಳ್ಕೊಂಡ್ರು ಸರಿ, ಶಬ್ದ ಬೇಕಾಗಿಲ್ಲ ದೇವರಿಗೆ. ಮನಸಾ ನನ್ನನ್ನ ಸ್ಮರಿಸ್ತೂ ಇಲ್ವೋ, ನನ್ನ ಚಿಂತನೆ ಮಾಡ್ತೀಯಲ್ವೋ, ಎಷ್ಟು ಗುಣಗಳಿದೆ ನನ್ನಲ್ಲಿ. 4 ಹೇಳಿದ್ರು ನಿನ್ನೆ, ಸತ್ತು ಚಿತ್ತು ಆನಂದ ಆತ್ಮ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು. ಸತ್ಯ, ಆನಂದ ನಿಧಿ, ಸರ್ವಾತ್ಮ, ಹಾಗೆ ಅಂತೆಲ್ಲ ಚಿಂತನೆ ಮಾಡಬೇಕು ಹಾಗೆ ಅಂತ. ಆ ರೀತಿಯಾಗಿ ನಾವು ದೇವರು ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ, ಯಾವ ದೋಷವೂ ಇಲ್ಲ ದೇವರಲ್ಲಿ, ಉಳಿದವರಲ್ಲಿ ದೋಷ ಇದೆ, ಹಾಗೆ ಅಂತೆಲ್ಲ ನಾವು ಚಿಂತನೆ ಮಾಡಿ ದೇವರಿಗೆ ಶರಣು ಹೋಗಬೇಕು ಅಂತ. ಅದರಿಂದ ಹರಿ ಸರ್ವೋತ್ತಮನಾಗಿದ್ದಾನೆ ಕನ್ವಿನ್ಸ್ ಆಗಬೇಕು, ಕನ್ವಿನ್ಸ್ ಮಾಡಿ ದೇವರಿಗೆ ನಾವು ಮೊರೆ ಹೊಕ್ಕಬೇಕು ಅಂತ. ಅದು ಮಾಡೋದನ್ನು ಬಿಟ್ಟು ಉಳಿದ ವಿಷಯದಲ್ಲಿ ಮನಸ್ಸನ್ನ ಹಾಕಿದರೆ ಅವರು ಪಶುವೇ ಅಂತ ಹೇಳ್ತಾರೆ. ಪಶ್ಯಂಜನಂ ಅಲ್ಲ, ಯಾಕೆ ಪಶು ಅಂತ ಎಷ್ಟೆಲ್ಲ ಬೈತೀರಾ ಹಾಗೆ ಅಂದ್ರೆ ಅದಕ್ಕೊಂದು ಕಾರಣ ಕೊಡ್ತಾರೆ ನೋಡಿ ಶುಕಾಚಾರ್ಯ. ಎಷ್ಟು ಅದ್ಭುತ ನೋಡಿ ಭಾಗವತ ಶ್ಲೋಕ ಇವೆಲ್ಲ. ಪಶ್ಯಂಜನಂ ಪತಿತಂ ವೈತರಣ್ಯಾಂ. ಆ ನರಕದಲ್ಲಿ ವೈತರಣಿ ಅಂತ ಒಂದು ನದಿ ಇದಂತೆ. ಆ ನದಿಯಲ್ಲಿ ಕೀವು ರಕ್ತ ಇತ್ಯಾದಿಗಳಿಂದ ತುಂಬಿದ ನದಿ ಅದು. ಯಾರು ಪಾಪಿಷ್ಠರಾಗಿರ್ತಾರೆ ಅಲ್ಲಿ ತಗೊಂಡೋಗಿ ಮುಳುಗಿಸ್ತಾರಂತ ಅಂತ ಪಾಪಿಗಳನ್ನು. ಮುಳುಗ್ಬಿಟ್ರೆ ನಂಗೆ ಈಜು ಬರೋದಿಲ್ಲ ಅಂದ್ರೆ ಅಲ್ಲಿ ಎಲ್ಲ ಬರ್ತದೆ, ಈಜಕ್ಕೂ ಬರ್ತದೆ, ಮೇಲೆ ಮುಳುಗಿದ್ರು ಏನಾಗೋದಿಲ್ಲ ಅಂತ ಒಂದು ವ್ಯವಸ್ಥೆಯಲ್ಲಿ ಇದೆ. ಆ ವೈತರಣಿಯಲ್ಲಿ ಹಾಕ್ತಾರಂತೆ. ಅದಕ್ಕೆ 6ನೇ ತಿಂಗಳು ಆದಾಗ ಗೋದಾನ ಮಾಡೋದು ಅಂತ ಒಂದು ಪದ್ಧತಿ ಇದೆ ನೋಡಿ. ಯಾರು ಗೋದಾನ ಮಾಡಿರ್ತಾರೆ ಮಕ್ಕಳು, ಆ ಗೋಪುಚ್ಚವನ್ನು ಹಿಡ್ಕೊಂಡು ಅವರು ಆ ವೈತರಣಿ ನದಿಯನ್ನ ದಾಟಿಬಿಡ್ತಾರೆ, ಯಮದೂತರು ದಾಟಿಸ್ತಾರೆ ಹಾಗೆಂತ ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಅದನ್ನ ನೆನಪಿಸ್ತಾ ಇದ್ದಾರೆ ಶುಕಾಚಾರ್ಯ. ಆ ತರ ಮಾಡಿಲ್ಲ, ಶ್ರದ್ಧೆ ಇಲ್ಲ. ಎಷ್ಟು ಜನ ಗೋದಾನ ಅಂತ ಮಾಡ್ತಾರೆ, ಶಾಸ್ತ್ರದಲ್ಲಿ ಆಸಕ್ತಿ ಇರುವವರು ಪುರಾಣ ಕೇಳಿ ಏನೋ ಮಾಡ್ತಾರೆ. ಏನು ಗೊತ್ತಿಲ್ಲದೆ ಇದ್ದವರು ಏನ್ ಮಾಡ್ಬೇಕು, ಎಲ್ಲ ಬಿಟ್ಟು ಬಿಡ್ತಾರೆ, ಅಂತಿಮ ಸಂಸ್ಕಾರವೂ ಮಾಡೋದಿಲ್ಲ. ಅಂತವ್ರು ಏನಾಗ್ತಾರೆ, ತಂದೆ ತಾಯಿಯರನ್ನು ವೈತರಣಿಯಲ್ಲಿ ಬೀಳಿಸ್ತಾರೆ, ತಾವು ಕೂಡ ವೈತರಣಿಯಲ್ಲಿ ಬೀಳ್ತಾರೆ. ಬೀಳುವವರು ಜನನೇ ಜಾಸ್ತಿ, ದಾಟುವವರು ತುಂಬಾ ಕಡಿಮೆ. ಈ ರೀತಿಯಾಗಿ ಶುಕಾಚಾರ್ಯರು ಹೇಳ್ತಾರೆ, ವೈತರಣಿಯಲ್ಲಿ ಬೀಳೋದನ್ನ ನೋಡಿಯೂ ಕೂಡ ನಮಗೆ ಬುದ್ಧಿ ಬರಲ್ಲವೇ ಹಾಗೆಂತ ಕೇಳ್ತಾರೆ. ಪಶ್ಯಂಜನಂ ಪತಿತಂ ವೈತರಣ್ಯಾಂ ಸ್ವಕರ್ಮಜಾನ್. ಅವ್ರು ಯಾತಕ್ಕೆ ಬಿದ್ರು? ತಾವು ಮಾಡಿದ ಕುಕರ್ಮದಿಂದಲೇ ಬಿದ್ರು. ಸ್ವಕರ್ಮಜಾನ್ ಅಂತ ಬರೀತಾರೆ. ತಾವು ಮಾಡಿ, ಅದು ಯಾರು ಪನಿಷ್ಮೆಂಟ್ ಅಂತ ತಿಳ್ಕೋಬೇಡಿ, ಅದು ನಾವು ಮಾಡಿದ್ದಾನೆ ಅನುಭವಿಸ್ತೀವಿ ಅಷ್ಟೇ. ಅದು ಈ ತರ ಮಾಡಿದ್ರೆ ಈ ತರ ಅಂತ ದೇವರು ಬರೆದಿಟ್ಬಿಟ್ಟಿದ್ದಾನೆ. ಬರೆದಿಟ್ಟ ಮೇಲೆ ಕರೆಕ್ಟ್ ಆಗಿ ಹೋಗ್ಬೇಕಾದ್ದು ನಮ್ದು ಕರ್ತವ್ಯ. ಅಲ್ಲಿ ದೇವರನ್ನ, ಯಮದೂತರನ್ನ ಬೈದು ಏನು ಉಪಯೋಗ ಇದೆ? ನಾವ್ ಯಾಕೆ ಸರಿಯಾಗಿ ನಡ್ಕೊಂಡಿಲ್ಲ ಅಂತ ನಮ್ಮನ್ನೇ ನಾವು ಬೈಕೋಬೇಕು. ನಾವು ನಮ್ಮನ್ನ ಬೈಕೊಳ್ಳೋದು ಬಿಟ್ಟು ಉಳಿದ ಊರನ್ನ, ಪ್ರಪಂಚವನ್ನ, ದೇವರನ್ನ, ಯಮದೇವರನ್ನ ಎಲ್ಲರನ್ನೂ ಬೈತೀವಿ ನಾವು. ಎಂತ ಶಿಕ್ಷೆ ಕೊಡ್ತೀಯಪ್ಪ ಮಾರಯ್ಯ ಹಾಗೆ ಅಂತ. ಆದ್ರೆ ತಿದ್ಕೋಬೇಕಾದ್ದು ನಮ್ಮ ಮನಸ್ಸು. ಅದನ್ನ ಹೇಳ್ತಾ ಇದ್ದಾರೆ. ಪಶ್ಯಂಜನಂ ಪತಿತಂ ವೈತರಣ್ಯಾಂ ಸ್ವಕರ್ಮಜಾನ್. ತಾವು ಮಾಡಿದ ಕರ್ಮವನ್ನು ಅನುಭವಿಸ್ತಾ ವೈತರಣಿಯಲ್ಲಿ ಬೀಳ್ತಾರೆ. ಪರಿತಾಪಾಂಜುಷಾನಂ, ಅತೀ ದುಃಖವನ್ನ ಅನುಭವಿಸ್ತಾ ಇದ್ದಾರೆ. ಅಂತಹ ನರಕದಲ್ಲಿ ಒದ್ದಾಡಿ ದುಃಖವನ್ನು ಅನುಭವಿಸೋದ್ರಲ್ಲಿ ಏನ್ ಸುಖ ಇದೆ ನಿಮಗೆ? ಯಾಕೆ ದೇವರು ಹೇಳಿದ್ದನ್ನ ಮಾಡೋದಿಲ್ಲ? ದೇವರಿಗೆ ಯಾಕೆ ಮನಸ್ಸು ಕೊಡೋದಿಲ್ಲ? ಯಾಕೆ ವಿವೇಕವನ್ನು ಉಪಯೋಗಿಸ್ಕೊಳ್ಳೋದಿಲ್ಲ? ಇದು ಶುಕಾಚಾರ್ಯರು ಮಾಡುವ ಪ್ರಶ್ನೆ ಅಂತ ಹೇಳ್ತಾರೆ. ಅದರಿಂದ ದೇವರಲ್ಲಿ ಮನಸ್ಸು ಹಾಕೋದನ್ನ ಬಿಟ್ರೆ ನಮಗೆ ಬರತಕ್ಕ ಹಾನಿಗಳು, ಬರತಕ್ಕ ದುಃಖಗಳು ಭಾರಿ ಘೋರವಾಗಿರುತ್ತದೆ. ದೇವರಲ್ಲಿ ಮನಸ್ಸು ಹಾಕೋದೇ ಲೇಸು ಅಂತ ಭಾವನೆಗೆ ಸಜ್ಜನರು ಬರ್ತಾರೆ. ನೀವಿಷ್ಟೆಲ್ಲ ಹೇಳಿದ್ರು ಕೂಡ ಅಸಜ್ಜನರು, ರಾಜಸರು, ಸಜ್ಜನರನ್ನ ಬಿಟ್ಟು ಬಿಡೋಣ,
ರಾಜಸರು ತಾಮಸರು ಅಂತ ಏನಿರ್ತಾರೆ ಅವ್ರು ಇದ್ರ ಕಡೆ ಲಕ್ಷ್ಯನೇ ಕೊಡೋದಿಲ್ಲ, ತಿರುಗೋದೇ ಇಲ್ಲ, ಮನಸ್ಸು ಬದಲಾಯಿಸೋದೇ ಇಲ್ಲ. ಅದರಿಂದ ಅಂಥವರನ್ನ ಇಟ್ಕೊಂಡು ನಾವು ಏನು ಉಪಯೋಗನೂ ಇಲ್ಲ. ಅವ್ರ ಹತ್ರ ಹೇಳಲೂಬಾರ್ದು ಇಂಥ ವಿಚಾರವನ್ನೆಲ್ಲ. ಯಾರು ಸಜ್ಜನರು ಇರ್ತಾರೆ, ಯಾರು ಬದಲಾವಣೆ ಆಗ್ತಾರೆ, ಇವತ್ತೆಲ್ಲ ನಾಳೆ ತಿದ್ಕೋಬೇಕಪ್ಪ, ಬೇರೆ ಮಾರ್ಗ ಇಲ್ಲ ನಮಗೆ ಹಾಗೆ ಅಂತ ಅವರು ಸ್ವಲ್ಪ ಥಿಂಕ್ ಮಾಡ್ತಾರೆ. ಅಂಥವರಿಗೆ ನಾವು ಹೇಳಿದ್ರೆ ಏನಾದ್ರು ಉಪಯೋಗ ಇದೆ. ಅದರಿಂದ ವಿವೇಕವನ್ನ ನೋಡಿ ನಾವು ಸುತ್ತಮುತ್ತ ಇರುವ ಜನವೇ, ಎಷ್ಟು ಜನ ನಮ್ಮ ಹಿರಿಯರೆಲ್ಲ ಹೋಗಿದ್ದಾರೆ, ಎಲ್ಲಿ ಹೋದ್ರು? ಅದೇ ಇಷ್ಟೊತ್ತು ಇದ್ರು, ಈಗ ಇಲ್ಲ ಅಂತ ಹೇಳ್ಬಿಟ್ರೆ ನಂಬಲಿಕ್ಕಾಗಲ್ಲ ನಮ್ಮಿಂದ. ನಮ್ಮನ್ನ ಅಗಲಿದವರು ಎಲ್ಲಿ ಹೋದ್ರು? ಸಂಪರ್ಕನೇ ಕಟ್ಟಾಗೋಯ್ತು ನೋಡಿ. ಎಂತಹ ವ್ಯವಸ್ಥೆ ದೇವರು ಮಾಡಿ ಇಟ್ಟಿದ್ದಾನೆ. ಅದರಿಂದ ನಮ್ಮ ಒಂದು ಲೈಫ್ ಸ್ಪ್ಯಾನ್ ಇಟ್ಕೊಂಡು ನಾವು ತೀರ್ಮಾನ ಮಾಡಬಾರ್ದು. 100 ವರ್ಷಕ್ಕೆ ನಾನು ಹೆಂಗ್ ಬದುಕಬೇಕು ಅಷ್ಟಕ್ಕೆ ವಿಚಾರ ಮಾಡೋದಿಲ್ಲ. ನಾನು ದೇಹ ಬಿಟ್ಟ ಮೇಲೆ ನಾನು ಎಲ್ಲಿ ಹೋಗ್ಬೇಕು ಅದನ್ನ ದೇಹ ಬದುಕಿರುವಾಗಲೇ ಚಿಂತನೆ ಮಾಡಿ ವಿವೇಕದಿಂದ, ಅಸಂಗದಿಂದ ಲೋಕವನ್ನ ಬಿಟ್ಟು ಅಂದ್ರೆ ಬಿಟ್ಟು ಹೋಗೋದಲ್ಲ, ಮನೆಯಲ್ಲೇ ಇದ್ದುಕೊಂಡೇ ಅಟ್ಯಾಚ್ಮೆಂಟ್ ಅನ್ನು ಬಿಟ್ಟು ದೇವರಲ್ಲೇ ಮನಸ್ಸು ಹಾಕಬೇಕು ಅಂತ ಹೇಳ್ತಾರೆ. ಕೇಚಿತ್ ಸ್ವದೇಹಾಂತರ್ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಖಂಜರಥಾಂಗ ಶಂಕ ಗದಾಧರಂ ಧಾರಣಯಾ ಸ್ಮರಂತಿ. ಈ ರೀತಿಯಾಗಿ ಹಿಂದೆ ಉತ್ತಮ ಅಧಿಕಾರಿಗಳು ಹೇಗೆ ಬದುಕ್ತಾರೆ ಹಾಗೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಇಡೀ ಬ್ರಹ್ಮಾಂಡವನ್ನೇ ಪರಮಾತ್ಮನ ಅವಯವ, ಪರಮಾತ್ಮನ ಒಂದು ಅವಯವದಿಂದ ಹುಟ್ಟಿ ಬಂದದ್ದು ಅಂತ ಭಾರಿ ದೊಡ್ಡ ವಿಶಾಲವಾದ ಚಿಂತನೆ ಇರುತ್ತದೆ. ಅದನ್ನೆಲ್ಲ ಹಿಂದೆ ಹೇಳಿದರು. ಇನ್ನು 2 ಅಧಿಕಾರಿಗಳು, ಮೊದಲನೇ 3 ಅಧಿಕಾರಿಗಳನ್ನು ನೋಡಿದ್ದೀವಿ, ಉತ್ತಮರು, ಮಧ್ಯಮರು, ಅಧಮರು ಅಂತ. ಉತ್ತಮ ಅಧಿಕಾರಿಗಳ ವಿಚಾರವನ್ನ ಹಿಂದೆ ಹೇಳಿ ಆಗಿದೆ. ಇನ್ನು ಮಧ್ಯಮ ಅಧಿಕಾರಿಗಳು ದೇವರನ್ನ ಎಲ್ಲಿ ಚಿಂತನೆ ಮಾಡ್ತಾರೆ, ದೇವರ ಅವಯವವನ್ನು ಎಲ್ಲಿ ಚಿಂತನೆ ಮಾಡಬೇಕು ಹಾಗೆ ಅಂತ ಹೇಳಿದ್ರೆ ಅವರು ತಮ್ಮ ಜೀವನ ಸ್ವರೂಪ ದೇಹ ಅಂತ ಇದೆ, ಜೀವನ ದೇಹ ಇದಲ್ಲವ, ಅದನ್ನೇ ಸ್ವರೂಪ ದೇಹ ಅಂತ ಕರೆಯೋದು. ಆ ಸ್ವರೂಪ ದೇಹದಲ್ಲಿ ಇರತಕ್ಕ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾರೆ, ಪರಮಾತ್ಮನ ಅವಯವನ್ನ ಆ ತರ ಚಿಂತನೆ ಮಾಡ್ತಾರೆ ಹಾಗೆ ಅಂತ. ಇನ್ನು ಅಧಮ ಅಧಿಕಾರಿಗಳು ಏನಿರ್ತಾರೆ, ಅವರು ತಮ್ಮ ಹೃದಯದಲ್ಲಿ, ತಮ್ಮ ಹೃದಯ ಅಂದ್ರೆ ಅದು ಸ್ವರೂಪ ದೇಹವೂ ಇರಬಹುದು ಅಥವಾ ಬಾಹ್ಯ ದೇಹ, ಈ ಒಂದು ಸ್ಥೂಲ ಶರೀರ ಅಂತ ಅಲ್ಲಿ ಒಂದು ಹೃದಯ ಇದೆ, ಆಕಾಶ ಇದೆ, ಅಲ್ಲಿ ಇರತಕ್ಕ ಪರಮಾತ್ಮನ ಚಿಂತನೆ ಮಾಡಿದ್ರು ನಡೀತದೆ ಅಂತ, ಅಲ್ಲಿ ಇರತಕ್ಕ ಪರಮಾತ್ಮನ ರೂಪ ಅವಯವ ಅದನ್ನ ಚಿಂತನೆ ಮಾಡ್ತಾರೆ ಅಂತ. ಈ ರೀತಿಯಾಗಿ ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಅಧಮ ಅಧಿಕಾರಿ 3 ಜನರು ಕೂಡ ಚಿಂತನೆ ಮಾಡೋದು ಯಾರನ್ನ? ಪರಮಾತ್ಮನನ್ನೇ. ಆದರೆ ಎಲ್ಲಿರುವ ಪರಮಾತ್ಮನನ್ನ ಅದು ವ್ಯತ್ಯಾಸ ಇದೆ ಹಾಗೆ ಅಂತ. ಕೆಲವರು ಬ್ರಹ್ಮಾಂಡದಲ್ಲಿ ಇರತಕ್ಕ ವಿರಾಟ್ ರೂಪವನ್ನ ಚಿಂತನೆ, ಕೆಲವರು ಬಿಂಬನಾಗಿರತಕ್ಕ ಸ್ವರೂಪ ದೇಹದಲ್ಲಿ ಇರತಕ್ಕ ಪರಮಾತ್ಮನ ಚಿಂತನೆ, ಇನ್ನು ಕೆಲವರು ಅಧಮರು, ಅವರು ಬಾಹ್ಯ ಈ ಸ್ಥೂಲ ಶರೀರದಲ್ಲಿ ಇರತಕ್ಕ ಹೃದಯದಲ್ಲಿ ಇರತಕ್ಕ ಪರಮಾತ್ಮನ ಚಿಂತನೆಯನ್ನ ಅವರು ಮಾಡ್ತಾರೆ ಅಂತ. ನೋಡಿ, ಇದಕ್ಕೆ ಇನ್ನೋರ್ರೆ ಏನು ಗೊಂದಲ ಆಯ್ತಲ್ಲ ಅಂತ ಅನಿಸ್ಬಹುದು. ಏನು ಒಂದೇ ದೇವರು ಒಂದೇ ಕಡೆ ಉಪಾಸನೆ ಮಾಡಿದ್ರೆ ಆಯ್ತಲ್ಲ, ಯಾಕೆ 3 ಕಡೆ ಹಾಗೆ ಅಂತಲ್ಲ. ದೇವರು ಹೇಳಿದ್ದಾನೆ ಅಂದ್ರೆ ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಂತ ನಾವು ಊಹೆ ಮಾಡ್ಕೋಬಹುದು. ಅದರಿಂದ ನಮ್ಮ ಹೃದಯದಲ್ಲಿ ಇರುವ ಪರಮಾತ್ಮನ ಚಿಂತನೆಯನ್ನ ನಾವು ಮಾಡೋಣ, ಇಷ್ಟು ಸಾಕು ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಧಾರಣೆಯ ಆದೌ ಏಕ ಅವಯವಯುಕ್ತ ಸ್ಮೃತ್ಯ ಸ್ಮರಂತಿ ಸಮಗ್ರಂ ಇತಿ ಶೇಷಃ. ಆರಂಭದಲ್ಲಿ ಒಂದೊಂದೇ ಹೃದಯದಲ್ಲಿ ಇರತಕ್ಕ ಪರಮಾತ್ಮನ ರೂಪ, ತದನಂತರ ಸಮಗ್ರ ರೂಪ, ಒಂದೇ ದೇವರ ಸಮಗ್ರ ರೂಪವನ್ನ ಇಮಿಡಿಯೇಟ್ಲಿ ಅಟ್ ಎ ಟೈಮ್ ಕೂಡಲೇ ಚಿಂತನೆ ಮಾಡೋದು ಕಷ್ಟ ಇರಬಹುದು. ಅದರಿಂದ ಒಂದೊಂದೇ ಅವಯವನ್ನ ಚಿಂತನೆ ಮಾಡಿ ಪ್ರಾಕ್ಟೀಸ್ ಮಾಡಿ. ಹೌದಲ್ಲ, ಪ್ರಾಕ್ಟೀಸ್ ಮಾಡುವಾಗ ಸಣ್ಣ ಸಣ್ಣದಿದ್ರೆ ನಮಗೂ ಈಸಿ ಇರುತ್ತದೆ. ಅದರಿಂದ ಮೊದಲು ದೇವರ ಪಾದ ಚಿಂತನೆ, ಕೈ ಚಿಂತನೆ, ಮುಖ ಚಿಂತನೆ, ಉದರ ಚಿಂತನೆ, ತಲೆ ಚಿಂತನೆ ಮಾಡ್ತಾ ಹೋಗಿ ಆಮೇಲೆ ಸಮಗ್ರ ರೂಪವನ್ನು ಚಿಂತನೆ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಹಾಗೆ ಎಂಬ ದೃಷ್ಟಿಯಿಂದ ಹೇಳಿದ್ದಾರೆ. ಹೇಗೆ ಚಿಂತನೆ ಮಾಡಬೇಕು, ದೇವರ ಚಿಂತನೆ ಅಂದ್ರೆ ಹೇಗೆ ಇರುತ್ತದೆ ಎಂಬ ಅದನ್ನ ಮುಂದಿನ 4 ಶ್ಲೋಕದಲ್ಲಿ ಹೇಳ್ತಾರೆ. ಪ್ರಸನ್ನ ಭಕ್ತ್ರಂ ನಲಿನಾಯತೆ ಕ್ಷಣಂ ಕದಂಬ ಕಿಂಜಲ್ಕ ಪಿಶಂಗವಾಸಸಂ ಲಸನ್ ಮಹಾಹಾರ ಹಿರಣ್ಮಯಾಂಗದಂ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ. ಶ್ಲೋಕ ಚತುಷ್ಟಯೇನ ತಮೇವ ಬಿಶಿನಷ್ಟಿ ಅಂತ ಹೇಳ್ತಾರೆ. ಪರಮಾತ್ಮ ಹೇಗಿರ್ತಾನೆ, ಅದು ಎಲ್ಲೇ ಇರಲಿ, ವಿರಾಟ್ ರೂಪ ಇರಲಿ ಅಥವಾ ಹೃದಯ ಬಿಂಬದಲ್ಲಿ ಇರಲಿ ಅಥವಾ ಬಾಹ್ಯ ಹೃದಯದಲ್ಲಿ ಇರಲಿ. ಪ್ರಸನ್ನ ಭಕ್ತರಂ, ಪ್ರಸನ್ನವಾದ ಮುಖ, ಪ್ರಸನ್ನ ವದನಂ ಧ್ಯಾಯೇತ್ ಅಂತ ಹೇಳ್ತೇವೆ ನೋಡಿ, ಅದೇ ತರ ಪ್ರಸನ್ನ ಭಕ್ತರಂ ನಲಿನಾಯತೆ ಕ್ಷಣ, ನಲಿನಾಯತೆ ಈ ಕ್ಷಣ,
ಕಮಲದಂತ ಕಣ್ಣುಗಳು ಕೆಂಪಾಗಿ ಇರುತ್ತದೆ ತುದಿಯಲ್ಲಿ ಅಂತ ಹೇಳ್ತಾರೆ. ಕೋಪದ ಕಣ್ಣು ಅಂತ ಚಿಂತನೆ ಮಾಡಬಾರ್ದು. ಶಾಂತವಾದ ಮಂದಹಾಸ ಕೂಡಿದ ಮುಖ, ಪ್ರಸನ್ನ ವಕ್ತ್ರ, ಕಣ್ಣು ತುದಿಯಲ್ಲಿ ಕೆಂಪಾಗಿ ಇರುತ್ತದೆ ಅಂತ. ಕದಂಬ ಕಿಂಜಲ್ಕ ಪಿಶಂಗ ವಾಸಸಂ ಹಾಗೆ ಅಂತ ಹೇಳ್ತಾರೆ. ಕದಂಬ ಮರ, ಅದರಲ್ಲಿ ಇರತಕ್ಕ ಕಿಂಜಲ್ಕ ಅಂದ್ರೆ ಅದರ ಒಂದು ಕೇಸರಿ ಅಂತಾರೆ. ಆ ಕೇಸರಿಯ ಪಿಶಂಗ ವಸ್ತ್ರಂ, ಪೀತವಸ್ತ್ರಂ ಅಂತ ಬರೀತಾರೆ. ಆ ರೀತಿಯಾಗಿ ಇರುತ್ತದೆ ಅಂತ ಹೇಳ್ತಾರೆ. ಪೀತಾಂಬರವನ್ನ ಧರಿಸಿದವನಾಗಿ ಪರಮಾತ್ಮ ಇರ್ತಾನೆ. ಲಸನ್ ಮಹಾಹಾರ ಹಿರಣ್ಮಯಾಂಗದ, ಎಲ್ಲ ಕಡೆ ಹೊಳೆಯುತ್ತಾ ಇರುವ ಪರಮಾತ್ಮನ ಶರೀರ ಹಿರಣ್ಮಯ ವಪುಹು ಅಂತ ಹೇಳ್ತಾರೆ ನೋಡಿ. ಬಂಗಾರದಂತೆ ಹೊಳೆಯುತ್ತಿರುವ ಅವನ ಅಂಗಗಳು, ಅವನ ಪ್ರತಿಯೊಂದು ಅಂಗವೂ ಕೂಡ ಬಂಗಾರದಂತೆ ಹೊಳೆಯುತ್ತಾ ಇರುತ್ತದೆ, ಉದಯಿಸುವ ಸೂರ್ಯನಂತೆ ಹೊಳಿತಾ ಇರುತ್ತದೆ ಹಾಗೆ. ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ, ಅವನ ಕಿರೀಟವನ್ನ ಧರಿಸಿದ್ದಾನೆ ತಲೆಯಲ್ಲಿ, ಕಿವಿಯಲ್ಲಿ ಕುಂಡಲವನ್ನ ಧರಿಸಿದ್ದಾನೆ, ಅದೆಲ್ಲವೂ ಕೂಡ ಹೊಳೆಯುತ್ತಾ ಇದೆ ಅಂತ ಆ ದೇವರ ಇದೊಂದು ರೀತಿಯಾಗಿ ಧ್ಯಾನ ಶ್ಲೋಕ ಅಂತ ನಾವು ಹೇಳ್ಬೋದು. ದೇವರನ್ನ ಏನು ಅಂತ ಧ್ಯಾನ ಮಾಡಬೇಕು, ದೇವರು ಈ ರೀತಿಯಾಗಿ ಇದ್ದಾನೆ ಅಂತ ನಾವು ಧ್ಯಾನ ಮಾಡಬೇಕು ಅಂತ 4 ಶ್ಲೋಕ ಇದೆ. ಮೊದಲನೇ ಶ್ಲೋಕ ನೋಡಿದ್ದೀವಿ, ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.